ಎಲ್ಲ ಪ್ರಾರಂಭ ಆಗುದು ಹೇಗೆ ಹೇಳಿ? ಹೌದು. ಒಂದು ಊರಲ್ಲಿ ಬಡ ಬ್ರಾಹ್ಮಣನಿದ್ದಾನೆ. ಬಡ ಬ್ರಾಹ್ಮಣ ಅಲ್ಲ, ಬಡ ಬ್ರಾಹ್ಮಣ. ಹಾಗೆ ನಮ್ದು ತುಂಬಾ ಬಡತನದ ಒಂದು ಫ್ಯಾಮಿಲಿ. ಆ ಮೂಲತಃ ಯಲ್ಲಾಪುರ ತಾಲೂಕು ಮಂಚಿಕೇರಿ ಅಂತ ಒಂದು ಪುಟ್ಟ. ಅಲ್ಲೆಲ್ಲ ಹೈಸ್ಕೂಲ್ ಎಲ್ಲ 10ನೇ ಕ್ಲಾಸ್ ವರೆಗೆ ಆಯ್ತು. ಎಸ್ ಅಲ್ಲಿ ಒಂದು 78-73% ಆಗಿತ್ತು. ಪಬ್ಲಿಕ್ ಅರಳಿದವು ಅಲ್ಲ ಸರ್, ನೀವು ಕಷ್ಟದಲ್ಲಿ ಇದ್ರು. ಆತ್ಮೀಯ ವೀಕ್ಷಕರಿಗೆ ಭಾವ ಸುಂದರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಬಾರ್ಕೂರ್. ಹೊಸ ವಾರ, ಹೊಸ ಅತಿಥಿ. ಈ ವಾರದ ಅತಿಥಿಗಳು ಹಿನ್ನೆಲೆ ಕಲಾವಿದರು, ಅಂದ್ರೆ ಪಕ್ಕವಾದ್ಯದವರು, ಬಹಳಷ್ಟು ಜನಪ್ರಿಯ ಕಲಾವಿದರು. 15 ವರ್ಷಗಳಿಂದ ಕೋಟ ಅಮೃತೇಶ್ವರಿ ಮೇಳದಲ್ಲಿ ಮದ್ದಳೆ ವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಕಲಾವಿದರು ಅವರೇ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅವರು. ಅವರ ಮನೆಗೆ ಬಂದಿದ್ದೇವೆ, ಅವ್ರ ಜೊತೆ ಮಾತುಕತೆ ಆಡ್ತಿದ್ದೇವೆ, ಅವರ ವಿಷಯವನ್ನ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಅವರ ಸಾಧನೆ ಹಾದಿಯ ಪಯಣವನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತೇವೆ. ಅವರ ಮನೆ ಸಾಲಿಗ್ರಾಮದಲ್ಲಿದೆ. ಮೂಲತಃ ಅವರು ಯಲ್ಲಾಪುರದವರು, ಹುಟ್ಟಿ ಬೆಳೆದೆಲ್ಲ ಯಲ್ಲಾಪುರ, ಕಲಿತದೆಲ್ಲ ಯಲ್ಲಾಪುರ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ಅವರೇ ನೀಡಲಿಕ್ಕಿದ್ದಾರೆ. ಹಾಗೆ ಜನಪ್ರಿಯ ಕಲಾವಿದರು ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅವ್ರನ್ನ ನಾವು ನಿಮ್ಮೆಲ್ಲ ಪರವಾಗಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ಧನ್ಯವಾದ. ಸರ್, ರಂಗಸ್ಥಳದಲ್ಲಿ ಬಹಳಷ್ಟು ಬಾರಿ ನೋಡಿದ್ದೇವೆ. ಅಂದ್ರೆ ನಾವು ಯಕ್ಷಗಾನ ನೋಡ್ಲಿಕ್ಕೆ ಹೋದಲ್ಲಿ ಹಲವಾರು ಕಡೆ ತಾವೇ ಇದ್ದದ್ದು, ಬಹಳಷ್ಟು ಕಡೆ ಹೇಳ್ಬೇಕಾದ್ರೆ. ಯಾಕಂದ್ರೆ ನಗುಮುಖ, ಕೂತ್ಕೊಂಡು ಒಂದು ನುಡ್ಸುವಂತ ಶೈಲಿ, ಅಂದ್ರೆ ಹೈಟ್ ಇದ್ದೀರಿ ನೀವು. ಹೈಟ್ ಇದ್ದ ಕಡೆ ಎದ್ದು ಕಾಣ್ತೀರಿ, ಬಿಳಿ ಡ್ರೆಸ್ ಹಾಕೊಂಡು ಅಲ್ವಾ. ಬಹಳಷ್ಟು ಕಡೆ ಬಾರ್ಕೂರಿ ತುಂಬಾ ಸತಿ ಬಂದಿರಿ. ಹೌದು, ಬಂದಿರಿ. ಮೊನ್ನೆ ತಾನೇ ರಾಮ ಮಂದಿರಕ್ಕೆ ಬಂದಿರಿ ಬಾರ್ಕೂರು. ಅದರ ಮೊದಲು ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ, ಪ್ರತಿ ವರ್ಷ ಬರ್ತೀರಿ. ಬಹಳಷ್ಟು ಕಡೆ ಹೋಗ್ತೀರಿ. ಬಹಳಷ್ಟು ವರ್ಷಗಳಿಂದ ಇದ್ರಿ ತಾವು ಈ ಕ್ಷೇತ್ರದಲ್ಲಿ. ತಮ್ಮ ಸಾಧನೆ ಹಾದಿಯ ಬಗ್ಗೆ ತಿಳಿಯುವ ಮೊದಲು ಸರ್, ತಮ್ಮ ಅಂದ್ರೆ ಹುಟ್ಟೂರು, ತಂದೆ ತಾಯಿಯವ್ರ ಬಗ್ಗೆ, ತಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ, ತಮ್ಮ ಯಕ್ಷಗಾನ ಆಸಕ್ತಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಾರೆ. ಅಗತ್ಯವಾಗಿ. ಮೂಲತಃ ಈ ಕಥೆ ಎಲ್ಲ ಪ್ರಾರಂಭ ಆಗುದು ಹೇಗೆ ಹೇಳಿ? ಹೌದು. ಒಂದು ಊರಲ್ಲಿ ಬಡ ಬ್ರಾಹ್ಮಣನಿದ್ದಾನೆ. ಬಡ ಬ್ರಾಹ್ಮಣ ಅಲ್ಲ, ಬಡ ಬ್ರಾಹ್ಮಣ. ಹಾಗೆ ನಮ್ದು ತುಂಬಾ ಬಡತನದ ಒಂದು ಫ್ಯಾಮಿಲಿ. ಆ ಮೂಲತಃ ಯಲ್ಲಾಪುರ ತಾಲೂಕು ಮಂಚಿಕೇರಿ ಅಂತ ಒಂದು ಪುಟ್ಟ, ಅದು ಈಗ ಸಣ್ಣ ಸಿಟಿ ಅಂತ ಆಗಿದೆ. ಅಲ್ಲಿಂದ ಒಂದು 3 ಕಿಲೋಮೀಟರ್ ತೂಕದ ಬೈಲು ಅಂತ, ಅಲ್ಲಿ ನಮ್ಮ ಮೂಲ ಊರು. ನಾನು ಹುಟ್ಟುವಾಗ ನನ್ನ ತಂದೆಯವರು, ನನ್ನ ಅಜ್ಜನಿಗೆ ಒಟ್ಟು 3 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಕ್ಕಳು. ನಮ್ಮ ತಂದೆಯವರು ಸಿರ್ಸಿಯಿಂದ ಒಂದು 30 ಕಿಲೋಮೀಟರ್ ಆಚೆ ಒಂದು ಜಮೀನ್ ಮಾಡ್ಕೊಂಡಿದ್ರು. ಜಮೀನು ತೋಟ ಗದ್ದೆ ಮಾಡ್ಕೊಂಡು, ತುಂಬಾ ಕಾಡು ಅಂದ್ರೆ ಸಾಧಾರಣ ಒಂದು ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಮನೆ ಇಲ್ಲ. ಆಗ ತುಂಬಾ, ಈಗ ಸಾಧಾರಣ ಒಂದು 37 ವರ್ಷದ ಹಿಂದೆ ಯಾವ ಬೇರೆ ಸಂಪರ್ಕಕ್ಕೆ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಎಲ್ಲ ಕಂಡಿದ್ದು ನಾನು 5ನೇ ಕ್ಲಾಸಿಗೆ ಬಂದ್ಮೇಲೆ ನಮ್ಮ ಮನೆ ಕರೆಂಟ್ ಬಂದಿದ್ದು. ಅಲ್ಲಿವರೆಗೆಲ್ಲ ಚಿಮ್ನಿ ದೀಪವೇ. ಅಲ್ಲಿದ್ದದ್ದು ಜಮೀನು ಅಲ್ಲಿದ್ರು. ನಾನು ಸಾಧಾರಣ 3 ವರ್ಷ ಆಗಲವರೆಗೆ ಅಲ್ಲೇ ಇದ್ದೆ, ಈ ಹುಲ್ಲಿನ ಮನೆ. ಆಮೇಲೆ ಈ ಬಿದ್ರಿಂದ ತೆಮೆಗಳಂತ ಏನ್ ಹೇಳ್ತೇವೆ, ಅದರಿಂದ ಒಂದು ಸಣ್ಣ ಇದನ್ನ ತೆಗೆದು, ನಮ್ಮ ಕಡೆ ಎಲ್ಲ ಈ ಉತ್ತರ ಕರ್ನಾಟಕ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ, ಉತ್ತರ ಕನ್ನಡ ಹೋದ್ರಿ ಅಡಿಕೆ ಒಣಸ್ಲಿಕ್ಕೆ ಒಂದು ಈ ಚಾಪೆ ತರ ಹೆಣಿತಾರೆ ಬಿದಿರನ್ನ, ಸಣ್ಣ ಇದನ್ನ ಮಾಡಿ. ಅದು ಸಾಧಾರಣ ದೊಡ್ಡ ಇದಾಗ್ತದೆ. ಅದ್ರದ್ದು ಗೋಡೆ. ಅದ್ರ ಗೋಡೆ ಎತ್ತು, ಬೇರೆ ಮಣ್ಣಿದ ಕಲ್ಲಿದ ಗೋಡೆ ಇಲ್ಲ, ಅದ್ರದ್ದು ಗೋಡೆ. ಅದು ಎಷ್ಟು ಗಟ್ಟಿ ಅಂದ್ರೆ ಸಾಧಾರಣ ಒಬ್ಬ ತುಳಿದ್ರೆ ಬೀಳುದೆ. ಹೌದು, ಅಷ್ಟು ಗಟ್ಟಿ ಅದು. ಅದ್ರದ್ದು ಗೋಡೆ, ಹುಲ್ಲಿನ ಮನೆ. ನಂಗ ತೀರಾ ಸಣ್ಣ ಇರುವಾಗ ನೆನಪಿಲ್ಲ, ಬಟ್ ಒಂದು 3 ಸ್ವಲ್ಪ ನೆನಪುಗಳೆಲ್ಲ ಇನ್ನೂ ಒಂಚೂರು ಹಸಿಯಾಗಿ ಉಂಟು. ಅಲ್ಲಿ ಆಡಿದ್ದು ಸ್ವಲ್ಪ 3 ವರ್ಷ ಇರುವ ನಂತರ ಈಚೆ ಬಂದದ್ದು, ಅಂದ್ರೆ ತೂಕದ ಬೇಲು ಅಂತ ಯಲ್ಲಾಪುರ ತಾಲೂಕು. ಅಲ್ಲಿವರೆಗೆ ಅಲ್ಲಿ 3 ವರ್ಷ ಆಗಲವರೆಗೆ ಅಲ್ಲೇ ಬೆಳೆದದ್ದು. ಆಮೇಲೆ ಅದನ್ನು ಕೊಟ್ಟರು, ಪುನಃ ಇದೇ ಮನೆಗೆ ಬಂತು. ಇಲ್ಲಿ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ, ಸಣ್ಣ ಚಿಕ್ಕಪ್ಪ, ನಮ್ಮ ಊರಿಂದ ಒಂದು 15 ಕಿಲೋಮೀಟರ್ ಆಚೆ ಬೈರುಂಬೆ ಅಂತ, ಅವರಲ್ಲಿ ನಮ್ಮ ಅಜ್ಜಿಯ ತಂದೆಯವರ ಮನೆ. ಅಲ್ಲೇ ಉಳಿದು ಶಾಲೆಗೆಲ್ಲ ಹೋಗಿದ್ರು.
ಆಮೇಲೆ ಅಲ್ಲೇ ಟೇಲರಿಂಗ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಅಲ್ಲೇ ಇದ್ರು. ಇಲ್ಲಿ ನಮ್ಮ ಚಿಕ್ಕಪ್ಪ ಅಪ್ಪ ಮಾತ್ರ, ಅಜ್ಜ ಅಜ್ಜಿ ಎಲ್ಲ ಒಟ್ಟಿಗಿದ್ರು. ಇಲ್ಲಿ ಒಂದು 5ನೇ ಕ್ಲಾಸ್ ವರೆಗೆ ಇಲ್ಲಿ ಬೆಳೆದದ್ದು. ನಿಮ್ ತಂದೆ ತಾಯಿಯವರ ಹೆಸರೇನು ಸರ್? ತಂದೆ ಪರಮೇಶ್ವರ ಹೆಗಡೆ ಅಂತ, ತಾಯಿ ಕುಶಲಾವತಿ ಅಂತ, ಚಿಕ್ಕಪ್ಪ ಬಾಲಚಂದ್ರ ಅಂತ, ಚಿಕ್ಕಮ್ಮ ಶಾರದಾ, ತನ್ನ ಅಜ್ಜನ ಹೆಸರು ಸುಬ್ರಾಯ ಹೆಗಡೆ ಅಂತ, ಅಜ್ಜಿ ಲಲಿತಾ. ಅಜ್ಜ ಇಲ್ಲ ಈಗ. ಬಹಳ ಕಷ್ಟ ಇತ್ತು ಸರ್. ಕಷ್ಟ ಅಂದ್ರೆ ಹೇಳಿದ್ರೆ ಅದನ್ನ ಹೌದೌದು, ಅದನ್ನ ಈಗ ಹೇಳಿಕ್ಕೆ ಆಗುದಿಲ್ಲ ಅಥವಾ ಅದನ್ನ ಇಮೇಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಕರೆಂಟ್ ನೋಡಿದ್ದೆ, ನೀವ್ ಹೇಳಿದ್ರಿ 5ನೇ ಕ್ಲಾಸ್ ಬಂದ್ಮೇಲೆ. ಅಲ್ಲೇವರೆಗೆ ಚಿಮಣಿ ಬುರುಡೆ, ಮಣ್ಣಿನ ನೆಲ, ಆತರ ಜೀವನ. ಹೆಚ್ಚಿಗೆ ಬೇಡ. ನಾನೊಂದು ಹೋಟೆಲ್ ಹೋಗಿದ್ದು ನಾನೊಂದು 10ನೇ ಕ್ಲಾಸ್ ಹೋದ್ಮೇಲೆ. ನಾ ಮಸಾಲೆ ದೋಸೆ ಫಸ್ಟ್ ತಿಂದಿದ್ದು ಹೋಟ್ಲ್ ಹೋಗಿದ್ದು 10ನೇ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೆ ಯಾವ ಹೋಟ್ಲಿಗೆ ಹೋಗ್ಲಿಲ್ಲ. ಮನೆಯಲ್ಲೇ ಊಟ ಇಲ್ಲ, ನಮ್ದು ಹಳ್ಳಿ ವಾತಾವರಣ. ಅಲ್ಲಿ ಇಲ್ಲ, ಒಂದು 6ನೇ ಕ್ಲಾಸ್ 5ನೇ ಕ್ಲಾಸ್ ವರೆಗೆ ಮನೆ ಹತ್ರ ಶಾಲೆ ಇದ್ದೆ. ಆಮೇಲೆ 6ನೇ ಕ್ಲಾಸಿಂದ ನಮ್ಮ ಅತ್ತೆ ಮನೆ, ಅತ್ತೆ ಸುಜಾತ ಅಂತ, ಅಪ್ಪನ 3 ಜನ ಗಂಡು ಮಕ್ಳು ಆದ್ಮೇಲೆ ಸುತ್ತಮನೆ ಅಂತ ಸಿರ್ಸಿ ತಾಲೂಕು. ಅಲ್ಲ, ಸಿರ್ಸಿಯಿಂದ ಒಂದು 15 ಕಿಲೋಮೀಟರ್ ಆಚೆ. ಅದು ತುಂಬಾ ದೊಡ್ಡ ಕುಟುಂಬ. ಸಾಧಾರಣ ಒಂದು ಎಲ್ಲ ಒಟ್ಟಾದ್ರೆ ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಒಟ್ಟಾದ್ರೆ ಒಂದು 50-60 ಜನ. ಫಸ್ಟಿಗೆಲ್ಲ ನಾವಲ್ಲಿ ಹೋದಾಗ ಮನೆಯಲ್ಲಿ, ಮನೆ ತುಂಬಾ ದೊಡ್ಡ ಮನೆ. ಅವರು ಎಲ್ಲಿ ಹೋಗಿದ್ರೆ ಎಲ್ಲಿ ಹೊರಗ್ ಬೀಳುತ್ತಂತ ಗೊತ್ತಾಗ್ತದೆ. ಮನೆ ಎಲ್ಲ ಒಟ್ಟಿಗಿದ್ದದ್ದು. ಸಾಧಾರಣ ಒಂದು ಊಟಕ್ಕೆ ತಿಂಡಿಗೆಲ್ಲ ಒಂದು 25-30 ಜನ ಒಟ್ಟು. ಈ ಉದ್ದನ್ ಏನಾದ್ರು ಅಷ್ಟು ಹೊಸಬ್ರು ಯಾರು ಬಂದು ನೋಡಿದ್ರೆ ಏನೋ ಫಂಕ್ಷನ್ ಇತ್ತು. ಅವರು ಇಬ್ರು, ಅವರ ನಮ್ಮ ಅತ್ತೆಯ ಮಾವಂದಿಗಳು 3 ಜನ. ಅವರೊಬ್ರು, ನಾವು 3 ವರ್ಷ ಇರುವಾಗ ನಮ್ಮ ಅಪ್ಪನವರು ಜಮೀನ್ ಮಾಡ್ಕೊಂಡಿದ್ರಂತ. ಅವ್ರು ಒಂದು ಫ್ಯಾಮಿಲಿ ಅಲ್ಲಿತ್ತು, ಮತ್ತೆ ಇಬ್ರು ಇಲ್ಲಿದ್ರು. ಅವ್ರೊಂದು 25 ಜನ ಇತ್ತು. ಆ ವಾತಾವರಣದಲ್ಲಿ 6ನೇ ಕ್ಲಾಸ್ ಹೈಸ್ಕೂಲ್ ಮುಗಿಯಲವರೆಗೆ ಅಲ್ಲಿದ್ದೆ. ಬಹಳ ಖುಷಿ ಅಲ್ಲ ಸರ್, ತುಂಬಾ ಜನ ಇದ್ರೆ? ಅಯ್ಯೋ, ಅಲ್ಲಿ ಹಬ್ಬವೇ, ಪ್ರತಿದಿನ ಹಬ್ಬ, ಎಲ್ಲ ಒಟ್ಟಾಗಿ. ಹೌದು, ಎಲ್ಲ ಒಟ್ಟು ಆಟ ಆಡೋದೇನು ಇದೇನು, ಊಟ ತಿಂಡಿ ಮಾಡುವಾಗ ಹಾಗೆ ಎಲ್ಲ ಒಟ್ಟು. ಮಕ್ಕಳು ಹಾಗೆ ತುಂಬಾ ಜನ. ನಮ್ಮ ಅತ್ತೆ ಮಗಳು ನಾನು ಸೇಮ್ ಏಜ್, ಅಂದ್ರೆ ಒಂದೇ ಕ್ಲಾಸ್. ಅದು ಎಲ್ಲದಕ್ಕೂ ಅನುಕೂಲ ಆಗ್ತದೆ. ನನ್ನನ್ನು ಅಲ್ಲಿ ಶಾಲೆಗೆ ಬಿಟ್ರು. ಹೈಸ್ಕೂಲ್ ಎಲ್ಲ ಒಳ್ಳೆ ಇತ್ತು ಅಲ್ಲಿ, ಸಂಪಕಂಡ ಹೈಸ್ಕೂಲ್ ಅಂತ. ಆ ಕಾರಣದಿಂದ ಅಲ್ಲಿ ಬಿಟ್ರು. ಒಬ್ಬೊಬ್ಬರೇ ಒಂದೊಂದು ಕೆಲಸ. ಈಗ ಊಟ ತಿಂಡಿ ಮಾಡುವಾಗ ಒಬ್ಬರು ಚಾಪೆ ಹಾಕೋದು, ಒಬ್ಬ ಎಲೆ ಬಟ್ಲೆ ಇಡೋದು, ಒಬ್ಬ ಲೋಟ ಇಡೋದು. ಈಗ ಹೇಗೆ ಎಲ್ಲ ಒಬ್ಬರು ಕೆಲಸ. ತುಂಬಾ ಜನ ಮಕ್ಕಳಿದ್ರು. ಹಾಗಾಗಿ ಒಳ್ಳೆ ಅದೊಂದು 5 ವರ್ಷ ಅದೊಂದು ಒಳ್ಳೆ ಹೇಗೆ ಕಳೆದಿದೆ ಅಂತ ಗೊತ್ತಾಗ್ಲಿಲ್ಲ. ಹೌದು, ಆಯ್ತಾ. ಅಲ್ಲೆಲ್ಲ ಹೈಸ್ಕೂಲ್ ಎಲ್ಲ 10ನೇ ಕ್ಲಾಸ್ ವರೆಗೆ ಆಯ್ತು. ಎಸ್ ಅಲ್ಲಿ ಒಂದು 78-73% ಆಗಿತ್ತು. ಪಬ್ಲಿಕ್ ಕಷ್ಟದಲ್ಲಿ ಇದ್ರು. ಮಾರ್ಕ್ ತೆಗೆದ್ರಿ ಸರ್? ಇಲ್ಲ, ಈಚೆ ಬಂದ್ಮೇಲೆ ನಮ್ಗೆ ಆತರ ಕಷ್ಟಗಳಂದ್ರೆ ಈ ಊಟ ತಿಂಡಿಗೆ ಕಷ್ಟಗಳಲ್ಲ. ನಮ್ಮ ಇಲ್ಲಿ ನಮ್ಮ ಅತ್ತೆ ಮನೇಲಿ ಎಲ್ಲ ವ್ಯವಸ್ಥೆಗಳಿತ್ತು. ಆವಾಗಲೇ ಟೆಲಿಫೋನ್ ಇತ್ತು, ಟಿವಿ ಇತ್ತು, ಎಲ್ಲ ವ್ಯವಸ್ಥೆಗಳಿತ್ತು. ಅಲ್ಲೆಲ್ಲ ಹೌದು, ಅಲ್ಲೆಲ್ಲ ಇಂಪ್ರೂವ್ ಆಗಿದೆ. ಆವಾಗ್ಲೇ 3 ಫ್ಲೋರಿನ ಮನೆ, ಅಷ್ಟು ಜನ ಇರ್ಬೇಕಲ್ಲ. ಹೌದು, ಇಲ್ಲ ನಮ್ಮ ಮನೇಲಿ ತುಂಬಾ. ಮತ್ತೆ ಹಳ್ಳಿ ಇದು ಸ್ವಲ್ಪ ಆತರ ಹಳ್ಳಿ ವಾತಾವರಣಕ್ಕಿಂತ ಸ್ವಲ್ಪ ಅಡ್ಡಿಲ್ಲ. ನಮ್ಮ ಮನೆ ಆದ್ರೆ ಕಂಪ್ಲೀಟ್ ಹಳ್ಳಿ. ನಾನು 5ನೇ ಕ್ಲಾಸ್ ಇಲ್ಲವರೆಗೆ ಕರೆಂಟ್ ವ್ಯವಸ್ಥೆ ಇಲ್ಲ, ಫೋನ್ ಇಲ್ಲ, ಇದಿಲ್ಲ, ಏನಿಲ್ಲ. 10ನೇ ಕ್ಲಾಸ್ ಆಯ್ತು. ಆಮೇಲೆ ನನಗೆ ಆಕ್ಚುಲಿ ಕಾಲೇಜ್ ಒಳ್ಳೆ ಮಾರ್ಕ್ ಬಂತು 10ರಲ್ಲಿ. ಆಗಿನ ಕಾಲಕ್ಕೆ ಒಳ್ಳೆ 70-80 ಅಂದ್ರೆ ಒಳ್ಳೆ ಮಾರ್ಕ್. ಈಗ ಎಲ್ಲರೂ ನೋಡಿದ್ರು 99 ಎಂತ ವಿಷಯ ಗೊತ್ತಿಲ್ಲ. ಸಿಲೆಬಸ್ ಸುಲಭ ಆಯ್ತು, ಅಥವಾ ಇವ್ರು ಓದುದು ಹೆಚ್ಚಾಯ್ತು, ಮಾರ್ಕ್ ಕೊಡೋರು ಧಾರಾಳಾಗಿದ್ದಾರೆ ಅಂತ ಗೊತ್ತಿಲ್ಲ. ಹೌದು, ಎಲ್ಲ 90-95 ಸರ್. ಯಾರು ಕೇಳಿದ್ರು ಔಟ್ ಆಫ್ 100. ಹೌದು, ಮೊದ್ಲು 70-60-70 ಹೆಣಗಾಡ್ತಿತ್ತು ನಾವು. ಇಲ್ಲಪ್ಪ, ಜಸ್ಟ್ ಪಾಸ್ ಆದ್ರೆ ಹಬ್ಬ ಅಡ್ಡಿಲ್ಲ ಅಂತ. ಹಾಗೆ ಸರ್. ಮತ್ತೇನೆ ಸರ್ 10th ನಂತರ? 10th ನಂತರ ನಂಗೆ ಆಕ್ಚುಲಿ ಕಾಲೇಜ್ ಹೋಗ್ಬೇಕಂತ ನನಗೆ ಆಸೆ ಇತ್ತು. ಆಗ ನಮ್ಮ ಅತ್ತೆ ಇದ್ರಲ್ಲ, ಅವರು ನಮ್ಮ ಮನೇಲಿ ಹೇಗೋ ತುಂಬಾ ಬಡತನದಿಂದ ಬಂದವರು. ನಮ್ಮ ಬ್ರಾಹ್ಮಣ ಸಂದರ್ಗತಿಗೆ ಈ ಬೇರೆ ಬೇರೆ ಕೆಲಸಗಳೆಲ್ಲ ಸಿಕ್ಕುದು, ಗೌರ್ಮೆಂಟ್ ಕೆಲಸ ಅಥವಾ ಇತ್ಯಾದಿಗಳೆಲ್ಲ ಕಷ್ಟ, ಸಿಕ್ಕುದಿಲ್ಲ. ಆದ್ರಿಂದ ಇವನ್ನ ಪುರೋಹಿತ್ಯ ಆಲಯನಿಗೆ ಹಾಕುವಂತ ಆಯ್ತು. ಉಡುಪಿ ಸಂಸ್ಕೃತ ಕಾಲೇಜಿಗೆ ಹಾಕಿದ್ರು SSLC ಮುಗಿದ್ಮೇಲೆ. ಅಲ್ಲೊಂದು 3 ತಿಂಗಳ ಇದ್ದೆ ಸರ್. ಆಮೇಲೆ ಅಲ್ಲಿ ಬಿಟ್ಟೆ. ಆಯ್ತಾ, ಮಂತ್ರ ಕಲ್ತ್ರಿ?
ಮಂತ್ರ ಏನ್ ಕಲಿ, ಈಗ ಮಾತಾಡೋದೇ ಮಂತ್ರ. ಆಯ್ತಾ, ಅಲ್ಲಿ ಬಿಟ್ಟೆ. ಅಲ್ಲಿ ಬಿಟ್ಟು ಅಲ್ಲೊಂದು ವಸಂತ ಬೇಕ್ರಿ ಅಂತ ಬೇಕ್ರಿ ಇತ್ತು ಉಡುಪಿಯಲ್ಲಿ. ಕಾಲೇಜ್ ಹೋಗೋದ್ ಬಿಟ್ಟೆ ಆ ಬೇಕ್ರಿ ಕೆಲ್ಸಕ್ಕೆ ಸೇರ್ಕೊಂಡೆ. ಮನೇಲಿ ವಿಷಯ ಗೊತ್ತಿಲ್ಲ. ಫೋನ್ ಮಾಡಿ ಹೇಳಿಕ್ ಫೋನ್ ಎಲ್ಲ ಇಲ್ಲ. ನಮ್ಮ ಹತ್ರ ಮೊಬೈಲ್ ಎಲ್ಲ ಇಲ್ಲ. ಲೆಟರ್ ಹಾಕ್ಬೇಕಾಗ ನಮ್ಮ ಖರ್ಚಿಗೆ ಏನಾದ್ರು ಒಂದು 100 ರೂಪಾಯಿ 200 ರೂಪಾಯಿ ಬೇಕಿದ್ರು ಅವ್ರು ಮನಿ ಆರ್ಡರ್ ಮಾಡುದು. ಹೌದು, ಮೊದ್ಲೇ ಹಾಕ್ಬೇಕಲ್ಲ ಸರ್. ನಾವು ಲೆಟರ್ ಹಾಕುದು. ನಾವು ಅದರಿಂದ ಆ ಕಾಲನೆಲ್ಲ ಕಂಡ